ಸುಮ್ಮನೆ ಕೂತ್ಕ. ಡ್ಯೂಟಿಯಲ್ಲೇ ಎಂಥದ್ದು ಅಲ್ಲ. ಜುಗ್ಗಲನೇ ಅವ. ಅಪ್ಪನ ಹಂಗೆ ಅಂತ ಅಪ್ಪನ ಎಡಕ್ಕಿಟ್ಟು ಬಲಕ್ಕೆ ಬರ್ತಾನೆ. ಅಷ್ಟು ಜುಗ್ಗ ದುಡ್ಡು ಕಾಸು ಆಸ್ತಿ ಮನೆಯನ್ನು ಹುಚ್ಚಿಲ್ಲದೆ ಇದ್ದಿದ್ರೆ ಅದು ತಲೆ ಸಮ ಇಲ್ದಿದ್ದು ಹುಡುಗಿನ ಮದುವೆ ಆತಿದ್ನಾ? ಎಲ್ಲ ನಾಟಕ. ಅಪ್ಪ ಹೇಳಿದ್ರು ಹಂಗೆ ಹಿಂಗೆ ಅಂಥೇಳಿ. ಹಂಗಾರೆ ಅಪ್ಪ ಹೇಳಿದ್ನೆಲ್ಲ ಕೇಳ್ಬಿಡ್ಲಿ. ಈಗ ಬಂದ್ರೆ ಗೊತ್ತು ಅವನಿಗೆ ಖರ್ಚು ಸುಮಾರು ಬರ್ತದೆ, ಇಲ್ಲಿ ನಾನೇ ವಹಿಸ್ಕೋಬೇಕಾಗ್ತದೆ ಎಲ್ಲ ಅಂತಾಗ ರಗಳೇ ಬೇಡ. ಡ್ಯೂಟಿ ಮೇಲೆ ಇದ್ದೀನಿ ಅಂದ್ಬಿಟ್ರೆ ಮುಗ್ದು ಹೋತಾ? ಅದಕ್ಕೆ ಅವನು ಬರಲ್ಲ. ಆದ್ರೆ ಅವನು ಯಾವ ಥರದ ಮನ್ಸೈನ ಏನ, ಅವನ ತಂಗಿ ಒಂದು ಅಂದ ಚಂದ ನೋಡೋಣ ಅಂತಲೂ ಕಾಣಲಲ್ಲ ಅವನಿಗೆ. ಎರಡೆರಡು ಸತಿ ಹೇಳೋಣ ಅಂತ ಜ್ಞಾನ ಮಾಡಿದೆ. ಎಂಥ ಡ್ಯೂಟಿನೇ ಇರಲಿ, ಇದಕ್ಕಿಂತ ಹೆಚ್ಚು ಯಾವ್ದು ಬಂತು ಇನ್ನು ಬರೋಕ್ಕೆ ಹೇಳೋಕ್ಕಾಗಲ್ಲ ನಿಮಗೆ ಅಂತ ಇವ್ರ ಹತ್ರ, ಇನ್ನು ಸೊಸೆ ಅಪ್ಪನ ಹತ್ರ. ಮತ್ತು ಸಾಯ್ಲತ್ಲಾಗೆ ಎಂತಕ್ಕೆ ಅಂತ ಸುಮ್ಮನಾದೆ. ಏನು ಹಿಂದೆ ಮುಂದೆ ಬಾಲ್ ಸುಟ್ಟು ಬೆಕ್ಕಿನ ಹಂಗೆ ಓಡಾಡ್ತಿದ್ನಲ್ಲ, ಏನು ಉಪಚಾರನಪ್ಪ, ಎಂತಕ್ಕಂತ ಗೊತ್ತಿಲ್ಲ. ಏನು ಇದು ಮಾಡ್ಬೇಕು, ಹೆರಿಗೆಯಾಗ ಒಂದೇ ತಿಂಗಳಿಗೆ ನೀವೇ ಕರ್ಕೊಂಡು ಹೋಗಿ ಅನ್ಬೇಕು, ಇನ್ನೆಂಥದ? ಸ್ವಲ್ಪ ಸುಮ್ಮನೆ ಇರ್ತೀರ ನೀವು? ನನ್ನಿದ್ರೆ ಹೇಳಿದ್ದು. ಎಲ್ಲರ ಮುದ್ದಣ್ಣೆ ಇದ್ದಾಗ ಹಿಂಗೆ ಹೇಳ್ಗಿಲ್ಲಿರಿ ಬೇಜಾರಾಗ್ತದ ಅವನಿಗೆ. ಎಷ್ಟಂದ್ರೆ ಅವನ ನೆಂಟಬಾವಲ್ಲ, ಅವ ಹಂಗಿದ್ದವಲ್ಲ. ಹುಡುಗನೆಯ ಅವನೇ ಖರ್ಚು ಮಾಡಿದ್ದು. ಮತ್ತು ಈ ಜುಗ್ಗಪ್ಪ ಇಷ್ಟೆಲ್ಲ ಖರ್ಚು ಮಾಡಿಬಿಟ್ರೆ ತಾಯಿಗಂಕನೂ ಮಗಳಿಗೆ ದುಡ್ಡು ಬಿಚ್ಚದಂದ್ರೆ ಆಗಲ್ಲ. ಅದು ಯಾವ ಥರನೇ ಏನಪ್ಪ. ಹಂಗೆ ನೋಡೋಕೆ ಹೋದ್ರೆ ಅಪ್ಪನೇ ಅಡ್ಡಿಲ್ಲ. ಎಂಥದಾಗಲಿ ಬಂಗಾರನ ಒಂಚೂರು ಮಾಡಿಸ್ಯಾರಲ್ಲ, ಮಗನ ಮದುವೆ ಸುರ್ನಲ್ಲಿ ಮಾಡಿಸ್ಕೊಟ್ಟಾರೆ, ಈಗ ಮಾಡಿಸ್ಯಾರೆ. ಯಾವುದಕ್ಕೆ ಏನು ಕಡಿಮೆ ಮಾಡಲಪ್ಪ. ಯೋಗ ಅಂದ್ರೆ ಯೋಗ ಮಾತ್ರ. ಹೆಣ್ಣುಮಕ್ಳು ಹುಟ್ಟಿದ್ರೆ ಹಿಂಗಿದ್ದು ಯೋಗದಲ್ಲಿ ಹುಟ್ಟಬೇಕು. ಇಲ್ಲಿ ಯಾವುದಕ್ಕೆ ಕಡಿಮೆ ಆಗಲ್ಲ. ಲೆಕ್ಕಕ್ಕೆ ನಾವೇ ಎಲ್ಲ ಇದು ಮಾಡಿದ್ದು ಕಮ್ಮಿ ಆಯಿತು. ಜ್ಞಾನ ಮಾಡೋಕ್ಕೆ ಹೋದರೆ ಹೇಳೋಣ ಅಂತ ಮಾಡಿದೆ ಮುದ್ದಣ್ಣಿ ಹತ್ರ. ಲಾಯ್ಕಾಗೈತೆ. ಅದೊಂದು ಕೆಲಸ ಮಾಡು. ನಿನ್ನ ತಲೆ ಬುಲ್ಡಲ್ಲಿ ಏನು ಹಾಕೇನೆ ದೇವರು ಅಂತಲೇ ಗೊತ್ತಾಗಲ್ಲಲ್ಲ. ಇನ್ನೂ ನೋಡಿ ಸಾಲದಂತೆ ಮುದ್ದಣ್ಣಿಗೆ ಹೇಳ್ಬೇಕಂತೆ. ಎಲ್ಲ ನಂಬೇ ಬಿಟ್ಟ ನೀನು. ಆ ಹುಡುಗ ಮಾಡೇನಿ, ಆ ಅಪ್ಪ ಎಲ್ಲಿ ಮಾಡ್ಸೋದೆ ಅಂತೆಲ್ಲ. ಅಪ್ಪನೂ ಮಾಡಲ ಮಗನೂ ಮಾಡಲ, ಎಲ್ಲ ನಿನ್ನ ಮಗನೇ ಮಾಡಿದ್ದು. ಬಂಗಾರ ಅವಾಗ ಈಗ ಕೊಡಿಸೇ ಬಿಟ್ಟಾನವ. ಅಪ್ಪ ಎಂಥದೇ ಇದಾಗಲಿ ದುಡ್ಡು ಇಲ್ಲಿಂದ ಬರೋಷ್ಟೊತ್ತಿಗೆ ಅವ್ರಿಗೆ ಕೊಡ್ಸೋಕ್ಕೇನ? ಈಗ ಒಂದು ಲೆಕ್ಕ ಜ್ಞಾನ ಮಾಡೋ ತನಕ ಫಂಕ್ಷನ್ ನಮ್ಮನೆಯಲ್ಲೇ ಮಾಡ್ಬೋದಿತ್ತು. ದುಡ್ಡು ಇಲ್ಲಿಂದ ಹೋಗಿದೆ, ಹೆಸರು ಅವ್ರದ್ದು, ಎಂತಕ್ಕೆ ಬೇಕು? ಎಲ್ಲ ಕೊಡಿಸೋದೆಲ್ಲ ಇವನೇ ಕೊಡ್ಸೇನೆ. ಇಲ್ಲಿ ಹೇಳಿದ್ರೆ ನಾ ಏನಾರು ಹೇಳ್ತೀನಿ ಅಂಥೇಳಿ ಅವ್ರ ಹೆಸರಲ್ಲಿ ಮಾಡಿ ನೀವೇನಾರು ಮಾಡ್ಕಿಣ್ಲಿ, ಹಂಗೇನು. ಹಂಗೆ ರಟ್ಟೆ ಕೈಕಾಲು ಗಟ್ಟಿ ಇರೋ ತನಕ ದುಡಿತೀನಿ. ಮಗಳಿಗೆ ಏನೇನು ಬೇಕೋ ಎಲ್ಲ ಮಾಡಿ ಇಟ್ಟೀನಿ. ಬೇಕಂಬಂಗೆ ನಾನು ಮದುವೆ ಮಾಡಿಕೊಡ್ತೀನಿ. ಓದ್ಸೋಕ್ಕಾಗಲಿ ಬರ್ಸೋಕ್ಕಾಗಲಿ ಏನು ಯಾವನ್ನೇನು ನಂಬಿಕೆ ಕೂತ್ಕೊಳಲ್ಲ ನಾನು. ಇದೇ ಅಲ್ಲ ಅನ್ನೋದು. ಎಲ್ಲರೂ ಅಲೈಸ್ಕೊಂಡ್ರೆ ಎಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊತಾನೆ. ಎಲ್ಲಿಂದ ತತ್ತಾನೆ? ಎಲ್ಲಿಂದ ತಂದಷ್ಟೆಲ್ಲ ಕೊಡ್ತಾನ್ರೆ? ಎಲ್ಲ ಪ್ರತಿಯೊಂದು ಲೆಕ್ಕನೂ ನಿಮ್ಮ ಹತ್ರ ಇರ್ತದೆ. ಮೊದಲಾರು ಕಾರ್ ಬಾಡಿಗೆ ಗಿಡಿಗೆ ಅವಾಗ ಹೋಗ್ತಿರ್ತಿದ್ದೆ, ಈಗ ಅದೂ ಇಲ್ಲ. ಬೂಟು ನಿಲ್ಲಿಸ್ದಂಗೆ ನಿಲ್ಸಾನೆ. ಮತ್ತೇನು ದುಡ್ಡು ಮೇಲಿಂದ ಉದುರ್ತದ? ಅದೆಂಥದ್ದು ಮಿಷನ್ ಒಂದು ಪೇಪರ್ ಇದನ್ನು ಮಾಡ್ತಾನೆ, ಅದರದ್ದು ಲೆಕ್ಕ ನಿಮ್ಮ ಹತ್ರನೇ ತಂದು ಕೊಡ್ತಾನೆ. ಯಾವ್ದಾವ್ದು ಎಷ್ಟೆಷ್ಟು ಆಯ್ತು ಅಂತ. ಇಷ್ಟ ಮಾಡೋವನ ಮೇಲೆ ಹಿಂಗಿದ್ದೊಂದು ಮಾತಾಡ್ತಿರಲ್ಲ, ಎಂತಕ್ಕೆ ನೋಡೋಣ? ಸುಮ್ಮನೆ ಮಕ್ಕಕರ ಮಾಡ್ಕೊಳ್ಳೋಕ್ಕೆ ಸಹಿಯಲ್ಲ. ದುಡ್ಡು ಕೊಡ್ತಾನಂತ ಎಂತ ಕೊಡಲೂ ಇಲ್ಲ. ಸೀರೆನೇ ಕೊಡ್ಸೋಣ ಅಂತ ಹೇಳಿದ್ರು ಸಾಧಾರಣ ಸಾಕು. ಅವಾಗೆಲ್ಲ ಕೊಡ್ಸಾಗ್ಯದೆ. ಅಣ್ಣನ ಮದುವೆಲಿ ಗನ ಸೀರೆನೇ ಕೊಡ್ಸೀನಿ ಅಂತ ಕೂತಿದ್ದ. ನಾನೇ ಮತ್ತು ಅಲ್ಲಿ ಯಾರು ಬಂದರೆ ಕೇಳ್ಗಿಂತಾರೆ, ಮಾರಾಯ ಹಂಗೆ ಮಾಡಬೇಡ, ಒಂದು ಗನ ಸೀರೆ ಕೊಡ್ಸಂತ ಕೊಡ್ಸಿದ್ದು ಗೊತ್ತಾನ. ಸುಮ್ಮನಿರಿ ಮಾತ್ರ. ಹೇಳಿದ್ದೆ ಇನ್ನೊಂದು ದಿವಸ ಈ ಥರ ಮಾತಾಡಿದ್ದು ನೋಡ್ಕೊತೀನಿ. ಸುಮ್ಮನಿರು ಮಾರತಿ. ಇಲ್ಲೇ ನಿನ್ನೆದ್ರೆ ಹೇಳಿದ್ಬಿಟ್ರೆ ಮತ್ತೆ ನಾನು ಬೇರೆ ಯಾರ ಹತ್ರ ಹೇಳಕ್ಕೆ ಹೋಗ್ತೇನೆ? ನಿನ್ನ ಹತ್ರ ಹೇಳೋದು ದಂಡಕ್ಕೆ ಅಂತ ಕೇಳ್ಬೇಕು. ಎಷ್ಟು ಹೇಳಿದ್ರು ನಿನ್ನ ಬುಲ್ಡೆ ಒಳಗೆ ಹೋಗಲ್ಲ ಅದು.
ಅದೇ ಎಂಥರ ಹಾಕ್ಕಿನ್ಲೆ, ನಿನ್ನ ನಂಬಿಕೆ ನಿಂಗೆ, ನನ್ನ ನಂಬಿಕೆ ನನಗೆ. ಯಾವ್ದು ಎಂಥದೇ ಆದರೂ ಒಂದು ಬಂಗಾರದಂಗಿದ್ದು ಹುಡುಗನ್ನ ಒಳಗೆ ಹಾಕಿಬಿಟ್ರಲ್ಲ. ಈಗ ಜ್ಞಾನ ಮಾಡಿದ್ರು. ಮೊನ್ನೆ ನರಸಿಂಹ ಪ್ಯಾಟೆಲ್ ಸಿಗ್ದವ ಹಾಗೆ ಹೇಳ್ತಿದ್ದ, ಇಷ್ಟು ಒಳ್ಳೆ ಹುಡುಗ ಮಾತ್ರ ನಿಂಗಣ್ಣ ಭಾಳ ಪುಣ್ಯ ಮಾಡಿದರು. ಏನು ಹುಡುಕಿ ಹೋಗಿದ್ರು ಹಿಂಗೆ ಸಂಬಂಧ ಸಿಗ್ತಿರಲ್ಲ, ಎಂಥ ಒಂದು ಸಂಬಂಧ ಸಿಗ್ತಲ್ಲ. ಈಗ ನನ್ನ ಮಗಳಿಗೂ ಒಂದು ಹಿಂಗಿದ್ದೇ ಹುಡುಗ ಸಿಕ್ಕಿದ್ರು ಸಾಕು ಮರ ಅಂಥೇಳಿ ಏನು ಹೇಳ್ತಿದ್ದ. ಅಲ್ಲ, ಒಬ್ರಿಗೊಬ್ರು ನೋಡ್ಕೊಂಡಾಗ್ಯದೆ, ಮದುವೆ ಆಗ್ಯದೆ, ಇನ್ನೇನು ಬಾಲಿ ಆಗ್ತದೆ. ಈಗಲೂ ನೀವು ಮಗನ ಒಳಗೆ ಹಾಕ್ಕೊಂಡ್ರು ಅನ್ನೋದ್ರೊಳಗೆ ಇದ್ದೀರಾ? ಯಾಕೆ ನಿಮ್ಮ ಮಗಲ್ಲಿ ಹೋಗಿ ಕೇಳಲ್ಲ, ಇದೇ ಹುಡುಗಿನ ಮದುವೆ ಆಗ್ತೀನಿ ನಾನು ಅಂತ? ಬೇಡ ಅಂದಿದ್ರೆ ಅವ್ರು ಎಲ್ಲಿಂದ ಇದು ಮಾಡ್ತಿದ್ರು? ಹೇಳ್ತೀನಿ, ಬೇಡ, ಹಳೆ ವಿಚಾರದ್ದೆಲ್ಲ ಮಾತೇ ಬೇಡ, ಸುಮ್ಮನಿರಿ ಅಂತ. ಆ ನರಸಿಂಹಣ್ಣ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಅವ್ರಿಗೆ ಅನಿಸಿದ್ದು ಅವ್ರು ಹೇಳ್ಯಾರೆ. ಹೌದು, ಒಳ್ಳೆ ಹುಡುಗನೇ ಸಿಕ್ಕೇನೆ. ಹಂಗೆ ನಮಗೂ ಈಗ ಸಾಕು, ಏನು ಒಂದು ನಾಣ್ಕಟ್ಟು ಸುದ್ದಾಗಷ್ಟು ಗನಾಗದೆ ಒಂದು ಜೋಡಿ ಅಂತ ಹೊರಟ್ರೆ ಕಣ್ ತುಂಬ ನೋಡೋಣ ಅಂತ ಕಾಣ್ತದೆ. ಸ್ವಲ್ಪ ಕೆಲಸ ಬಗ್ಸಿ ಬರೋಲ್ಲ, ಬತ್ತ ಎಲ್ಲ ಕಲ್ತ್ಕೋತಾರೆ. ಕಲಿದೆ ಎಲ್ಲಿಗೆ ಹೋಗ್ತಾರೆ? ಈಗ ಸ್ವಲ್ಪ ಹೊಸ ಬಿಸಿ ಅಲ್ಲ, ಅದಕ್ಕೆ ಹಾಗೆ. ಮತ್ತೇನು ಭಾಳ ಒಲ್ಟಿ ಏನಲ್ಲ, ಹೇಳಿದ ಮಾತೆಲ್ಲ ಕೇಳ್ತದೆ. ಇಂಥದ್ದು ಮಾಡು ಅಂದ್ರೆ ಮಾಡ್ತದೆ. ಆಚೆಗೆಲ್ಲ ಕೇಳೋ ತನಕ ನಮ್ಮದೇ ಎಷ್ಟೋ ಮುಂಚೆ ಅಂತ ಕಾಣ್ತದೆ, ಗೊತ್ತಾನ? ಕಾಣಬಾರ್ದಾ? ನಿಮ್ಮ ದೊಡ್ಡಪ್ಪನ ಮಗನ ಮನೆಯಲ್ಲಿ ಆಗಿದ್ದ ಹಾಗಿದ್ದರೆಲ್ಲ ಸಿಕ್ಕಿದ್ರಿ ಅಂತ ಮಾಡ್ತಿದ್ರೆ? ನರಸಿಂಹ ಒಬ್ಬನೇ ಅಲ್ಲ, ಇಡೀ ಊರೇ ಹೇಳ್ತದೆ, ಗೊತ್ತಾನ? ಇದು ನಿಂಗಣ್ಣನ ಮಗಳು ಪುಣ್ಯ ಮಾಡಿತ್ತು, ನಿಂಗಣ್ಣನ ಮಗಳು ಪುಣ್ಯ ಮಾಡಿತ್ತು ಅಂತ. ಆಗಲಿ, ಎಂಥರ ಆಗಲಿ, ಬಾಲೆ ಒಂದು ಸುಸೂತ್ರ ಎಲ್ಲ ಇದಾದರೆ ಇನ್ನೇನು ಬಾಳಂತನ ಮಾಡ್ತದ, ಏನು ಮಾಡ್ತದ ಆ ಬುರ್ಗ ಹಿಂಗ್ಸು. ಬರೋಷ್ಟೊತ್ತಿಗೆ ಏನು ಭಾಳ ಮಾತಾಡ್ತಾ ನಿಂತ್ಕೊಂಡಿತ್ತಲ್ಲ, ಕೈ ಹಿಡ್ಕೊಂಡು ಅಂತ ಹೇಳ್ತಿತ್ತಪ್ಪ. ನಾನು ಒಂಚೂರು ಹತ್ರ ಬಂದು ಅಲೆಸನ ಅಂತ ಮಾಡಿದೆ, ಮತ್ತೆ ಅಂತ ತಿಳ್ಕೊಳದೆ ಅಂತಕ್ಕೆ ಅಂತ ಸುಮ್ಮನೆ ಹಾಕ್ಕಿಂಡೆ. ಎಂತ ಹೇಳ್ತಿತ್ತು ಅದು ನಿನ್ನ ಹತ್ರ? ಹೇಳದೆ ಅಂತ ಅದೊಂದು ಬರೋ ಹಿಂಗ್ಸು. ನಿಮ್ಮ ಮಗಗೆ ಭಾಳ ಸಿಟ್ಟು, ಒಂಚೂರು ಹೇಳಿ ಆವಾಗ ಹಿಂಗೆ ತಾಕೀತು ಮಾಡಿ ಹೋಗಿದ್ರು. ಬಸ್ರಿ ನೀರು ತಂದು ಬಿಟ್ಟು ಕೂಡಲೇ ಒಂದು ಕಾರು, ಒಂದು ಡ್ರೈವರು ಮನೆಯಲ್ಲೇ ಇಟ್ಕೋಬೇಕು ಅಂತ. ನಮ್ಗೆ ಅವೆಲ್ಲ ಎಲ್ಲಿ ಆತವೆ ಹೇಳಿ? ಫೋನ್ ಮಾಡಿದ ಕೂಡಲೇ ಒಂಚೂರು ಮಗನ ಬರೋಕ್ಕೆ ಹೇಳಿ, ಹಿಂಗೆ ಮಾಡೋದು ಬೇಡ ಅಂತ ಇವೇ ಅಲ್ಲ. ಏನು ಅದು ಹೇಳಿ ನಾನು ಇದು ಮಾಡ್ಬೇಕಾ? ಎಲ್ಲ ಆಯ್ತು, ನಿನ್ನ ಬಾಣ್ತನದ ಖರ್ಚು ಒಂದು ಇವನ ಕೈಲೇ ಮಾಡ್ಸೋಣ ಅಂತಾನೇನ, ನಿನ್ನ ಮುಖಾಂತರ ಹೇಳ್ಸೋಣ ಅಂತ. ಇವು ದೇವ್ರೇ, ಅದ್ರ ಹೆಸರು ಎತ್ತಬೇಡ, ಸುಮ್ಮನಿದ್ದು ಬಿಡ. ಮಾರ ಅವ್ರು ಕೇಂದ್ರು ನಿಮ್ಮ ಮಗ ಕೊಡಲ್ಲ, ಗೊತ್ತು. ಅವನ ಮನೆ ಅವನ ಸಂಸಾರ ಹೆಂಗೆ ಮಾಡ್ಕೋಬೇಕು, ಯಾರ ಹತ್ರ ಏನು ಖರ್ಚು ಮಾಡಿಸ್ಬೇಕು ಅಂತಲೂ ಗೊತ್ತು ಅವನಿಗೆ. ಅಷ್ಟು ಸಲೀಸಾದಾನೆ ಅಂತ ತಿಳ್ಕೊಬೇಡಿ. ಏನಾಗಲ್ಲ, ಅಲ್ಲಿ ಅಂದಾನೆ ಮಾಡಿದ್ರೆ ಅಲ್ಲೂ ಏನು ಗಂಟಿಗೆ ಏನು ಬರಗಾಲ ಆಗಲ್ಲ, ಮಾಡ್ತಾರೆ. ನಮ್ಮಷ್ಟಕ್ಕೆ ನಾವು ಇದ್ರೂ ಸೈ. ನನ್ನಷ್ಟಕ್ಕೆ ನಾನೇ ಇರೋದು, ಮತ್ತೆ ಸುಮ್ಮನಿರು. ಎಷ್ಟೋ ಹೊತ್ತಿಗೂ ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ಅಲ್ಲ, ಅಷ್ಟೆಲ್ಲ ಒಂದು ಸ್ಟೇಜು ಅದು ಇದು ಎಲ್ಲ ಮಾಡಿ ಜನ ಕರೆದು ಸಾಕ? ಅಲ್ಲ, ಇವ್ರು ಕರೆದು ಅವ್ರು ಬರಲೋ ಇಲ್ಲ, ಇವ್ರು ಕರೀಲೇ ಇಲ್ಲೋ, ನಂಗಂತೂ ಅಂದಾಜಾಗಲ್ಲ. ಒಂದು ಫಂಕ್ಷನ್ ಅಂತಲೇ ಅನ್ನಿಸ್ತಿರ್ಲಪ್ಪ. ಯಾರಿಗೆ ಭಾಳ ಜನಕ್ಕೆ ಹೇಳಲ್ಲ ಅಂತ ಹೇಳಿದ್ದ ಮುದ್ದಣ್ಣಿ ಮೊದಲೇಯ. ಈ ಮಳೆಗಾಲದಲ್ಲಿ ಯಾರಿಗೆ ಬರೋಕ್ಕಾಗ್ತದಮ್ಮ, ಹಿಂಗೆ ಹತ್ರದವ್ರಿಗೆ ಮಾತ್ರ ಹೇಳ್ತೀನಿ ಅಂದಿದ್ದ. ಹಾಂ, ಅಲ್ಲಿ ತಿಳ್ಕ ನೀನು. ಹತ್ರದವ್ರಿಗೆ ಮಾತ್ರ ಹೇಳ್ತೀನಿ ಅಂದರೆ ಅಲ್ಲಿ ಮಾಡಿದ ಪೂರ್ತಿ ಇವನೇಯ, ಅದಕ್ಕೆ ಕರ್ಕೊಂಡೋಗ್ಯಾನೆ. ಅದು ಆ ಗುಂಡಪ್ಪಣ್ಣ ಪಾಪಣ್ಣ ಅವರಾಗಿದ್ದಕ್ಕೆ ಬಂದಿದ್ದು. ಗುಂಡಪ್ಪಣ್ಣನ ಕಥೆ ಏನಾರು ಬಿಡು. ಆ ಪಾಪಣ್ಣಗ ನಮ್ಮನೆ ಮನೆ ಬಾಗಿಲಿಗೆ ಹೋಗಿ ಹೇಳಿದಂತೆ ಈ ಹಿಂಗ್ಸು. ಎಂತಕ್ಕೆ ಬರಬೇಕಿತ್ತ? ಹಾಂ, ಅವ್ರು ಬರದೇ ಇದ್ರೆ ನಿಮ್ಮ ಮಗನೂ ಗೊತ್ತಿಲ್ಲ. ಇವಷ್ಟು ಸಲೀಸಾದಾನೆ ಅಂತ ಲೆಕ್ಕ ಹಾಕ್ಬೇಡಿ. ಹಾಗೆ ಹೇಳೇನಂತೆ. ಈಗ ಅವರಿಬ್ಬರು ಬಂದರೆ ಮಾತ್ರ ನಾ ಬರ್ತೀನಿ, ಇಲ್ಲದೆ ನಾ ಬರೋಲ್ಲ ಅಂದಿದ್ದಂತೆ. ಹಾಗಾಗಿ ಇವನೇ ಒತ್ತಾಯ ಮಾಡಿ ಕರ್ಕೊಂಡೆ. ರಘುವೀರಣ್ಣನ ಮಗಳಾಗಲಿ ಅಪ್ಪಾಗಲಿ ಯಾರು ಬರ್ತಾರೆ ಅಂತ ಹೇಳಿದ್ದ. ನಾನು ಸುಮಾರು ಕಣ್ಣು ಹಾಯ್ತೆ, ಎಲ್ಲರೂ ಬಂದಾರ ನೋಡೋಣ ಅಂತ ಬರಲ್ಲ.
ಬಂದಿರಲ್ಲ. ಅವ್ರು ಬರಲ್ಲ. ಇದು ನರಸಿಂಹಣ್ಣನ ಮಗಳಿಗೆ ಇದು ಪಲ್ಲವಿನೇ ಹೇಳ್ತಿತ್ತು ಬರೋಕ್ಕೆ ಹೇಳ್ತೀನಿ ನಾನು ಅಂತ. ಅದು ಬರಲ್ಲ. ಇದು ಯಾರು ಸುಟ್ಟು ಬಿದ್ದ ಒಬ್ಬರು ಅದರಲ್ಲ ಮರ ಯಾರು ಇದು ಇವನ ಜೊತೆ ಇರ್ತಾನಲ್ಲ ಹುಡುಗ ಚೋಟನ ಅಂತ, ಅವನು ಬರ್ತಾನೆ ಅಂದಿದ್ದ. ಆ ಹುಡುಗನೂ ಬರಲ್ಲ. ಅವನ ಕೆಲಸ ಮಳೆ ಆ ನಮ್ಮನೆ ಹೊಡಿಯೋಕ್ಕೆ ಹಾಕಿತ್ತಲ್ಲ, ಅದಕ್ಕೆ ಯಾರು ಬೈಲ್ ಹೇಳ್ತಾರೆ ಅಂತೇಳಿ ಎಲ್ಲ ಮನೆಯೊಳಗೆ ಕೂತ್ರು. ಇಲ್ದಿದ್ರೆ ಹಂಗೆ ಸ್ವಲ್ಪ ಜನ ಆತಿತ್ತು. ಮಳೆ ದಸೆಯಿಂದ ಜನ ಆಗಲ್ಲ. ಹಾಂ, ಮಳೆ ಹೊಡಿತಲ್ಲ ಹಾಗಾಗಿ. ಇಲ್ಲಿದ್ರೆ ಹಂಗೊಂದು 1000 ಜನರ ಮೇಲೆ ಆತಿತ್ತು ಇವತ್ತು. ಸುಮ್ಮನೆ ರೀ ಮಾರ, ಸಾಪ್ಸಿದ ಹೇಳಿದ್ರೆ ಅದನ್ನೇ ಇದು ಮಾಡ್ತಾರೆ. ನಾನು ಸಾಪ್ಸಿದ್ದೇನೆ ಹೇಳಿದ್ದಪ್ಪ. ಅಲ್ಲ ಅದೇ ಅಂತಾರೆ ಹಾಕಿನ್ಲಿ, ಈ ನರಸಿಂಹದನಲ್ಲ ಈಗ ಚೋಟು ಅಂದಕ್ಕೆ ಜ್ಞಾನತ್ತ ಭಾಳ ವಿಚಾರಿಸ್ತಿದ್ದ ನನ್ನ ಹತ್ರ. ಹುಡುಗಿ ಹೆಂಗೆ ನಿಮ್ಮ ಮಗನ ಜೊತೆನೇ ಇರ್ತಾನಂತಲ್ಲ, ಎಲ್ಲ ಊರು ಮನೇಲಿ ಮಾತಾಡ್ತಾರೆ, ಈಗ ಅನಿಲ್ ಹಾಗೆ ಸಾಧಾರಣದರ ಜೊತೆ ಎಲ್ಲ ಇರೋಲ್ಲ, ಅವನ ಜೊತೆ ಇದ್ದವರೆಲ್ಲ ಒಳ್ಳೆಯವರೇ ಇರ್ತಾರೆ ಅಂತಾರೆ. ಹೆಂಗೆ ಒಂಚೂರು ನಿಮ್ಮ ಮಗನ ಹತ್ರ ಕೇಳಿ ನೋಡೋಣ ಹುಡುಗಿ ಹೆಂಗೆ ಅಂತ ಕೇಳ್ತಾ ತಾನೆ. ಅವನ ತಲೆಯಲ್ಲಿ ಏನದು, ನಾನು ಮತ್ತೆ ಅಂತ ಬಿಡಿಸಿ ಕೇಳೋಕ್ಕೆ ಹೋಗಲ್ಲ. ಹುಚ್ಚಾಳಾಗಕ್ಕೆ ಏನು ಮತ್ತು ಮಗಳಿಗೆ ಮದುವೆ ಮಾಡಬೇಕು ಅಂತನ ಇನ್ನು ಎಂಥದ ಕಡಿಕ ಯಾರೋ ಎಲ್ಲ ಭಾಳ ಒಳ್ಳೆ ಹುಡುಗ ಅಂತ ಹೇಳ್ತಾ ಇದ್ದಾರಂತೆ. ಅವಾಗೇನು ಕೊಚ್ಚಿ ಬೀಸ್ತಿದ್ದ, ಈಗ ಅವನ್ನೇ ವಿಚಾರಿಸ್ತಾ ಇದ್ದಾನೆ. ಎಂಥರ ಹಾಕಿಲ್ಲ, ನೀವು ಯಾರ ಹತ್ರ ಏನು ಸಕಾರ ಶಬ್ದ ಮಾತಾಡ್ಬಿಡಿ, ಸುಮ್ಮನಿದ್ಬಿಡಿ. ಈಗ ನಾವು ಹೇಳ್ದಂಗೆ ಎಲ್ಲನೂ ನಾವು ಅವಾಗ ಎಂತ ಮಾಡಿದ್ದು, ತಪ್ಪು ಮಾಡಿದ್ದು ನಮ್ಮ ಮಗ, ಇದ್ದ ಬದ್ದವರಿಗೆಲ್ಲ ಬೈದಿದ್ದು, ಅವ್ರು ಹೇಳ್ಕೊಟ್ರು ಇವ್ರು ಹೇಳ್ಕೊಟ್ರು ಅಂತ. ಇದು ಹಾಗೆ ಆಗ್ತದೆ, ಇವ್ರು ಹೇಳ್ಕೊಟ್ರೆ ಇದು ಮಾಡಿದ್ರು ಅಂತ ಆಗ್ತದೆ. ರಗಳೇ ಬೇಡ, ಏನಾರು ಮಾಡ್ಕೊಂಡ್ಲಿ ಅವ್ರವ್ರು.